ಶಶಿ ಈ ವಾರ್ಡ್ ಬಗ್ಗೆ ಹೇಳು, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡು. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ನ್ಯೂಟ್ರಿಷನ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂದರೆ NRC ವಾರ್ಡ್ಗೆ ಪೋಸ್ಟಿಂಗ್ ಬಂದಿದ್ದೀವಿ. ಅಂದರೆ ಇದು ಏನಿದೆಯಲ್ವಾ, ಇದು ಹಿಂಗಿಟ್ಟಿದ್ದೆ ಆಯಿತಾ, ಹಿಂಗಿತ್ತು ಕೆಳಗಡೆ ತರಕಾರಿ ಏನೋ ಇದು ಮಾಡ್ತಾ ಇದ್ದೆ, ಎದ್ದ ತಕ್ಷಣ ಟಪ್ಪ ಅಂತ ತಲೆಗೆ ಇಲ್ಲಿ ಬಡ್ಸ್ಕೊಂಡ್ಬಿಟ್ಟು ನನ್ನ ವಸ್ತು ಈ ಥರ ಏನಾದರೂ ಹಾಳಾಗ್ಬಿಟ್ರೆ ನಂಗೆ ತುಂಬ ಬೇಜಾರಾಗ್ಬಿಡುತ್ತೆ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ದಿನ ಆಯ್ತಲ್ವಾ ವ್ಲಾಗ್ ಮಾಡಿ, ಅದಕ್ಕೆ ಇವತ್ತು ವ್ಲಾಗ್ ಮಾಡೋಣ ಅನ್ನಿಸ್ತು. ಏನು ಟಾಪಿಕ್ ಏನೂ ಇಲ್ಲ, ಏನು ಕಂಟೆಂಟ್ ಇಲ್ಲ, ಜಸ್ಟ್ ವ್ಲಾಗ್ ನೋಡೋಣ ಹೇಗೆ ಹೋಗುತ್ತೆ ಅಂತ. ಇವಾಗ ಏನು ಟಾಪಿಕ್ ಇದೆ ಸದ್ಯಕ್ಕೆ ಅಂತಂದರೆ, ನಮ್ಮ ಆಂಟಿ ಅಂದರೆ ನಮ್ಮದು ಓನರ್ ಆಂಟಿ ಬಂದುಬಿಟ್ಟು ಕರೆದ್ರು ಊಟಕ್ಕೆ ಹೋಗಿ ಬರೋಣ ಬಾ, ಅಲ್ಲಿ ಟೆಂಪಲ್ ಹತ್ರ ಏನೋ ಜಾತ್ರೆ ಥರ ಏನೋ ಇವತ್ತು ಅಮಾವಾಸ್ಯೆ ದಿನ ಏನೋ ಒಂದು ಫಂಕ್ಷನ್ ಇದೆ ದೇವ್ರದ್ದು, ಅಂದರೆ ಶನೇಶ್ವರ ದೇವ್ರದ್ದು ಟೆಂಪಲ್ ಇದೆ ನಮ್ಮ ಮನೆ ಹತ್ರ ನಿಯರ್ ಆಯಿತಾ. ಸೊ ಅದ್ರದ್ದೇನೋ ಜಾತ್ರೆ ಏನೋ ಮಾಡ್ತಿದ್ದಾರೆ, ಊಟಕ್ಕೆ ಹೋಗೋಣ ಬಾ ಅಂತ ಕರೆದ್ರು ಆಯಿತಾ. ಅದಕ್ಕೆ ಹೋಗಬಾರ್ದು ಅಂತ ಇದೆ, ಯಾಕಂದರೆ ನಾನೇನು ಸ್ನಾನ ಮಾಡಿರಲಿಲ್ಲ. ಆಗ್ತಾನೆ ಇವತ್ತು ಏನಾಗ್ಬಿಟ್ಟಿದೆ ಅಂದರೆ, ರೋಡಲ್ಲಿ ನನಗೆ ಯಾವ ಗುಂಗಲ್ಲಿ ನಿಂತಿದ್ನೋ ನಾ ಈ ಥರ ಫೋನಲ್ಲಿ ಮಾತಾಡ್ಕೊಂಡು ಬರ್ತಾ ಇದ್ದೆ. ಆದರೂ ನಾನು ತಪ್ಪಿಲ್ಲ ಆಯಿತಾ, ನಾನು ಸೈಡಲ್ಲಿದ್ದೆ. ಆವಾಗ ನೋಡಿದ್ರೆ ಅದು ಒಂದು ಆಟೋ ಥರ ಏನೋ ಒಂದು ಗಾಡಿ ಬಂದುಬಿಟ್ಟು ಟಪ್ ಅಂತ ಇಲ್ಲಿ ಬಡ್ಕೊಂಡೋಯ್ತು. ನೋಡಿ ಗಾಯ ಹೆಂಗಾಗಿದೆ ಅಂತ. ಸೊ ಅದಕ್ಕೆ ಬೆಳಿಗ್ಗೆ ಹಾಗೂ 3 ದಿನ ಬೋರ್ ಆಗ್ತಿತ್ತು ರೂಮಲ್ಲಿ ಅಂದ್ಬಿಟ್ಟು ಇವತ್ತು ವಾರ್ಡ್ಗೆ ಹೋಗಿದ್ದೆ. ಅಂದರೆ ವಾರ್ಡ್ಗೆ ಹೋಗಿಲ್ಲ ಅಂತ ಅಲ್ಲ, ಕ್ಲಾಸ್ ಎಲ್ಲ ಸ್ವಲ್ಪ ಬಂಕ್ ಹಾಕಿದೆ 3-4 ಡೇಸಿಂದ. ಹಾಗಾಗಿ ಇವತ್ತು ಹೋಗೋಣ ಅಂತ ಹೋಗಿದ್ದೆ, ನೋಡಿದ್ರೆ ಈ ಥರ ಆಯಿತಾ. ಹಾಗಾಗಿ ವಾಪಸ್ ಬಂದೆ. ಮತ್ತೆ ಮನೇಲೇ ಬಿತ್ಕೊಂಡಿದ್ನಲ್ಲ, ಹಾಗಾಗಿ ಏನೋ ಒಂಥರ ನಿದ್ದೆಗಳಲ್ಲಿ ಹೋಗೋಕ್ಕೆ ಮನಸ್ಸಾಗಲಿಲ್ಲ, ಬಿಟ್ಟಿದ್ದೆ. ಇವಾಗ ನನ್ನ ಫ್ರೆಂಡ್ಗೆ ಹೇಳಿದ್ನ, ಅವಳು ಬರ್ತೀನಿ ಅಂತ ಹೇಳಿದ್ಲು. ಹಾಗಾಗಿ ಅವಳ ಜೊತೆ ಹೋಗಿ ಬರೋಣ ಅಂತ ಸ್ನಾನ ಮಾಡಿಕೊಂಡು ಇವಾಗ ಫ್ರೆಶ್ ಆಗಿ ರೆಡಿ ಆಗಿದ್ದೀನಿ. ಸೊ ಒಳ್ಳೆ ಮೂಡಲ್ಲಿ ಹೋಗಿ ಬರೋಣ. ಮೊನ್ನೆ ನೋಡಿದ್ರೆ ದೇವಸ್ಥಾನ ಅಂತಿದ್ದೀನಿ, ಇದು ಟೆಂಪಲ್, ಇದು ದೇವ್ರದ್ದು ರೂಮಲ್ಲಿ, ಇದು ಏನಂತ ಹೇಳಿದ್ದಕ್ಕೆ, ಇದು ಏನಿದೆಯಲ್ವಾ, ಇದು ಹಿಂಗಿಟ್ಟಿದ್ದೆ ಆಯಿತಾ, ಹಿಂಗಿತ್ತು ಕೆಳಗಡೆ ತರಕಾರಿ ಏನೋ ಇದು ಮಾಡ್ತಾ ಇದ್ದೆ, ಎದ್ದ ತಕ್ಷಣ ಟಪ್ಪ ಅಂತ ತಲೆಗೆ ಇಲ್ಲಿ ಬಡ್ಸ್ಕೊಂಡ್ಬಿಟ್ಟೆ. ನೆನ್ನೆ ನೋಡಿದ್ರೆ ಹಂಗೆ ಬಡ್ಸ್ಕೊಂಡೆ, ಇವತ್ತು ನೋಡಿದ್ರೆ ಇಲ್ಲಿ ಬಡ್ಸ್ಕೊಂಡೆ. ಯಾಕೋ 3ನೇ ತುಂಬ ಡೇಂಜರಾಗಿ ಆಗುತ್ತೆ ಅನಿಸುತ್ತೆ. ಹಾಗಾಗಿ ಇವತ್ತು ಸ್ವಲ್ಪ ದೇವ್ರ ಹತ್ರ ಕೆಟ್ಕೊಂಡು ಬರೋಣ. ಆದರೂ ಏನು ಗೊತ್ತಾ, ನನಗೆ ಪೇನೇ ಆಗಿಲ್ಲ ಜಾಸ್ತಿ, ಸ್ವಲ್ಪ ಲೈಟಾಗಿ ಬೆಳಗ್ಗೆ ಸ್ವಲ್ಪ ಲೈಟಾಗಿ ಪೇನ್ ಇತ್ತು. TT ಇಂಜೆಕ್ಷನ್, ಅದು ಯಾವುದೂ ಇಂಜೆಕ್ಷನ್ ಏನೂ ಹಾಕ್ಸ್ಕೊಂಡಿಲ್ಲ, ಸುಮ್ಮನೆ ಒಂದು ಮೈನರ್ ಡ್ರೆಸ್ಸಿಂಗ್ ಥರ ಮಾಡ್ಕೊಂಡ್ಬಿಟ್ಟಿದ್ನ. ಇವಾಗ ಅದು ಕೂಡ ರಿಮೂವ್ ಮಾಡಿದೆ, ಏನಾಗಲ್ಲ, ಸ್ವಲ್ಪ ಲೈಟಾಗಿ ಪೇನ್ ಆಗಿದೆ ಅಷ್ಟೇ. ಸೊ ಇವಾಗ ನೋಡೋಣ ಈ ವ್ಲಾಗಲ್ಲಿ ಏನೇನಿರುತ್ತೆ ಅಂತ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ. ಇವತ್ತಿಂದ ನಾಳೆ ಈವ್ನಿಂಗ್ವರೆಗೂ ನೋಡೋಣ, ಆದರೆ ಟ್ರೈ ಮಾಡ್ತೀನಿ ಏನಾದರೂ ಟಾಪಿಕ್ ಇದ್ದರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ದೀರಾ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನ ಮರಿಬೇಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬನ್ನಿ, ನಿಮಗೆ ನಾನು ಒಂದು ದೇವಸ್ಥಾನ ತೋರಿಸ್ತೀನಿ. ಆ್ಯಕ್ಚುಲಿ ನಾನು ಇಷ್ಟು ದಿನ ಆಯಿತು, ಒಂದು 2-3 ಮಂತ್ಸ್ ಆಯಿತು, ಬಟ್ ನಾನೇ ಆ ಟೆಂಪಲ್ನ ನೋಡಿಲ್ಲ. ಇವತ್ತು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಸೊ ನಿಮ್ಮನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಇದು ತಿಲಕ್ ನಗರಲ್ಲಿ ಇರೋದು. ಇದು 24ನೇ ವರ್ಷದ ಏನೋ ಜಾತ್ರೆ ಮಹೋತ್ಸವ ಅಂತ ಇತ್ತು. ನೆನ್ನೆ ಅಮಾವಾಸ್ಯೆ ಇರೋದಕ್ಕೆ ನೆನ್ನೆ ಕಂಪ್ಲೀಟ್ ಆಯಿತು ಅನಿಸುತ್ತೆ. ಸೊ ಫುಲ್ಲು ಗ್ರ್ಯಾಂಡಾಗಿ ಅಲಂಕಾರ ಎಲ್ಲ ಮಾಡಿದರು, ಮತ್ತು ಊಟ ಗೀಟ ಎಲ್ಲ ಇತ್ತು ನೆನ್ನೆ. ಹಾಗೆ ನೆಕ್ಸ್ಟು ನಾವು ಆ ದೇವಸ್ಥಾನಕ್ಕೆ ಹೋಗಿ ಬಂದಾದಮೇಲೆ ನೆಕ್ಸ್ಟು ಅಲ್ಲಿ ಮಲೆ ಮಹದೇಶ್ವರ ದೇವಸ್ಥಾನ ಇತ್ತು. ಅಲ್ಲಿ ಪೂಜೆ ಮಾಡ್ತಿದ್ರು, ಸ್ಟಾರ್ಟ್ ಟು ಎಂಡ್ವರೆಗೂ ಫುಲ್ ಪೂಜೆ ಮಾಡ್ತಿರ್ಬೇಕಾದ್ರೆ ಹೋಗಿದ್ವಿ. ಫುಲ್ ಎಂಡ್ವರೆಗೂ ಯಾವ ಥರ ಪೂಜೆ ಮಾಡ್ತಾರೆ ಅಂತೆಲ್ಲ ನೋಡಿಕೊಂಡು ಸೊ ಅಲ್ಲೇ ನಿಂತಿದ್ವಿ ಸ್ವಲ್ಪ ಹೊತ್ತು. ತುಂಬ ಸಕ್ಕತ್ತಾಗಿ ಪೂಜೆ ಮಾಡ್ತಾರೆ, ಆರತಿ ಬೆಳಗೋದಿರ್ಬೋದು ಆ್ಯಂಡ್ ಎಲ್ಲ ಇಷ್ಟು ನೀಟಾಗಿ ಮಾಡ್ತಾಯಿದ್ದು. ಅಂದರೆ ಸ್ಟಾರ್ಟ್ ಟು ಎಂಡ್ವರೆಗೂ ಫುಲ್ ನೀಟಾಗಿ ನೋಡ್ಕೊಂಡ್ವಲ್ವ. ಸೊ ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತು. ಆಮೇಲೆ ಅಲ್ಲಿ ಪ್ರಸಾದ ಕೊಟ್ಟರು, ಪ್ರಸಾದ ತಿಂದ್ಕೊಂಡು ಬಂದ್ವಿ. ಹಲೋ ಗೈಸ್, ಫೈನಲಿ ದೇವಸ್ಥಾನಕ್ಕೆ ಹೋಗಿ ಬಂದಾಯಿತು. ಆಲ್ಮೋಸ್ಟ್ ನಾನು 3-4 ಮಂತ್ಸ್ ಆಯಿತು, ಅಂದರೆ ಇಲ್ಲಿ ಈ ರೂಮ್ಗೆ ಶಿಫ್ಟ್ ಆಗಿ. ನಾನು ಅಂದರೆ ಇದು ತಿಲಕ್ ನಗರ್ ಅಂತೆ, ಫಸ್ಟ್ ಟೈಮ್ ನಾನು ಈ ಒಂದು ಏರಿಯಾದಲ್ಲಿ ಫಸ್ಟ್ ಟೈಮ್ ಬಂದಿರೋದು. ಬಟ್ 3-4 ಮಂತ್ಸ್ ಆದ್ರೂ ಇಲ್ಲೇ ನನ್ನ ರೂಮ್ ಹಿಂದ್ಗಡೆನೇ ದೇವಸ್ಥಾನ ಇದೆ. ನನಗೆ ಗೊತ್ತಿರಲಿಲ್ಲ. ಆ ಶನೇಶ್ವರ ಆರ್ಚ್ ನೋಡಿದ್ದೀನಿ, ಬಟ್ ಅದು ದೇವಸ್ಥಾನಕ್ಕೆ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ. ಸೊ ಇವತ್ತು ಫಸ್ಟ್ ಟೈಮ್ ಹೋಗಿರೋದು. 2 ದೇವಸ್ಥಾನಕ್ಕೆ ಹೋದ್ವಿ, ಇಲ್ಲಿ ಮತ್ತು ಮಲೆ ಮಹದೇಶ್ವರ ದೇವಸ್ಥಾನ ಆ ಕಡೆ ಇತ್ತು. ಸೊ ಅದು ಸ್ಟಾರ್ಟ್ ಟು ಎಂಡ್ವರೆಗೂ ಫುಲ್ ಪೂಜೆ ಮಾಡೋದನ್ನೆಲ್ಲ ನೋಡಿಕೊಂಡು ಏನೋ ಒಂಥರ ಮನಸ್ಸಿಗೆ ರಿಲ್ಯಾಕ್ಸೇಷನ್ ಫೀಲ್. ನಿಮ್ಗೆ ಗೊತ್ತಿದೆಯಲ್ಲ, ದೇವಸ್ಥಾನಕ್ಕೆ ಹೋದಾಗೆಲ್ಲ ಏನೋ ಒಂಥರ ನೆಮ್ಮದಿ ಸಿಗುತ್ತೆ. ಸೊ ಆ ಥರ ಫೀಲ್ ಆಯಿತು. ತುಂಬ ಖುಷಿ ಆಗ್ತಿದೆ, ಇವಾಗ ಫ್ರೆಶ್ ಅನ್ನಿಸ್ತಿದೆ, ಏನೋ ಒಂಥರ ನೆಮ್ಮದಿ ಆ ಥರ ಅನ್ನಿಸ್ತಾ ಇದೆ. ಸೊ ಇವಾಗ ಏನು ಮಾಡಬೇಕಂದ್ರೆ, ಇವಾಗ ಡ್ರೆಸ್ ಚೇಂಜ್ ಮಾಡಬೇಕು. ನೋಡಿ ಹೆಂಗೆ ಕುಂಕುಮ ಎಲ್ಲ ಅಲ್ಲಿ 2 ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಲ್ಲ ಕಡೆ ಕುಂಕುಮ ಅರಿಶಿಣ ಹಾಕೊಂಡು ಫುಲ್ ಪೂಜೆ ಮುಗಿಸ್ಕೊಂಡು
ಮತ್ತು ಅಲ್ಲಿ ಪ್ರಸಾದ ಕೊಟ್ಟಿದ್ರು, ತಿಂದ್ಕೊಂಡು ಇವಾಗ ಬಂದ್ವಿ. ನನ್ನ ಫ್ರೆಂಡ್ ಅವಳು ಪಿ ಜಿಗೆ ಹೋದ್ಲು, ನಾನು ರೂಮ್ ಬಂದೆ. ಇವಾಗ ಟೈಮ್ 8 o'clock ಆಗಿದೆ. ಸೊ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀವಿ ನಿಮಗೆ. ಸೊ ಇವಾಗ ಮಲ್ಕೋಬೇಕು. ಊಟ ಆ್ಯಕ್ಚುಲಿ ನಾನು ಆಗಲೇ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ವಾ, ಅಲ್ಲೇ ಊಟ ಮಾಡ್ಕೊಂಡು ಬಂದಿದ್ದೆ, ಹಾಗಾಗಿ ಹಶ್ವಿಲ್ಲ. ಒಂದು ಲೋಟ ಹಾಲು ಕುಡ್ಕೊಂಡು ಮಲ್ಕೊಂಬಿಡ್ಬೇಕು ಇವಾಗ. ನೋಡಿ ನನ್ನ ಸ್ಪೆಕ್ಸ್ ಯಾವ ಥರ ಮುರಿದೋಗಿದೆ ಅಂತ ನನಗೇನೋ ಗೊತ್ತಿಲ್ಲ. ಅದು ಎಷ್ಟು ಚಿಕ್ಕ ವಸ್ತುನಾದರೂ ಇರಲಿ, ದೊಡ್ಡ ವಸ್ತು, ನನ್ನ ವಸ್ತು ಈ ಥರ ಏನಾದರೂ ಹಾಳಾಗ್ಬಿಟ್ರೆ ನಂಗೆ ತುಂಬ ಬೇಜಾರಾಗ್ಬಿಡುತ್ತೆ. ಏನೂ ಮಾಡೋಕ್ಕಾಗಲ್ಲ, ಸರಿ ಮಾಡಿಸ್ಕೊಳ್ಳೋಣ. ಅದು ಏನು ಇದು ಅಂದರೆ, ನಾನು ಇಷ್ಟು ದಿನ ನಾನು ಯಾವಾಗಲೂ ಕ್ಲಾಸ್ ಏನಾದರೂ ಸ್ಟಾರ್ಟ್ ಆದರೆ ಮಾತ್ರ ನಾನು ಸ್ಲೈಡ್ಸ್ ಎಲ್ಲ ಇರಬೇಕಾದ್ರೆ ಮಾತ್ರ ನಾನು ಸ್ಪೆಕ್ಸ್ ಹಾಕ್ತಿದ್ದೆ. ಇದು ನೋಡಿದ್ರೆ ಇವತ್ತು ಫಸ್ಟ್ ಟೈಮ್. ಅದು ಎಷ್ಟು ನಾನು ಬೆಳಿಗ್ಗೆ ಸ್ಪೆಕ್ಸ್ ಹಾಕ್ಕೊಡೋದೇ ಇಲ್ಲ, ಇವತ್ತೇ ಹಾಕ್ಕೊಂಡಿದ್ದೀನಿ, ಇವತ್ತೇ ಈ ಥರ ಆಗಿಬಿಡ್ತು. ಹೇಗೆ ಮುರಿದೋಗ್ಬಿಟ್ಟಿದೆ ನೋಡಿ. ಬಿಡಿ, ಸ್ಪೆಕ್ಸ್ ಬೇರೆ ತೊಗೋತೀನಿ. ಆ್ಯಂಡ್ ನಾನು ಜಾಸ್ತಿ ಯೂಸೇ ಮಾಡ್ತಿಲ್ಲ ಸ್ಪೆಕ್ಸು, ಮತ್ತು ಇನ್ನೂ ನಂಬರ್ ಜಾಸ್ತಿ ಆಗಿಬಿಡುತ್ತೆ ನಂದು. ಇನ್ಮೇಲಿಂದ ಹಾಕ್ಕೊಳ್ಳೋಣ. ಸೊ ಓಕೆ, ನಾಳೆ ಬೆಳಗ್ಗೆ ಸಿಗ್ತೀನಿ ನಿಮಗೆ ಕಾಲೇಜಿಗೆ ಹೋಗಬೇಕಾದ್ರೆ. ಬೆಳಿಗ್ಗೆ ಅಂತೂ ವ್ಲಾಗ್ ಮಾಡೋಕ್ಕಾಗೋದೇ ಇಲ್ಲ, ನಾನಂತೂ ಎದ್ದೇಳೋದೇ ಲೇಟು, ಅದರಲ್ಲಿ ವ್ಲಾಗ್ ಎಲ್ಲ ನೆನಪೇ ಇರಲ್ಲ ನನಗೆ. ಸೊ ನೋಡೋಣ, ನಾಳೆ ನಿಮಗೆ ಸಿಗ್ತೀನಿ. ಯಾಕಂದರೆ ಇಲ್ಲಿಗೆ ವಿಡಿಯೋ ಹಾಕೋಣ ಅಂದರೆ ಬರೀ 3-4 minutes ಆಗಿದೆ ಅಷ್ಟೇ, ಏನೂ ಇಲ್ಲ. ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಂದಿರೋದಿದೆ. ಸೊ ನಾಳೆ ಫುಲ್ ಡೇ ವ್ಲಾಗ್ ಮಾಡಿಬಿಟ್ಟು ಅಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಎಲ್ಲರಿಗೂ ಗುಡ್ ನೈಟ್, ಟೇಕ್ ಕೇರ್, ಬಾಯ್. ಇವಾಗ ನಾನು ವಾರ್ಡಿಗೆ ಬಂದಿದ್ದೀನಿ. ನಂದು NRC ವಾರ್ಡ್. ನಿಮ್ಗೆ ಕೇಳಿಸ್ತಾ ಇಲ್ಲ ಅಂತ ಅನ್ಕೋತೀನಿ, ತುಂಬ ಇಲ್ಲಿ ಗದ್ದಲ ಇದೆ, ಮೈಕ್ ತಂದಿಲ್ಲ ನಾನು, ಸಾರಿ. ಸೊ ವಾರ್ಡಿಗೆ ಬಂದೆ, ಬೆಳಿಗ್ಗೆ ಫುಲ್ ಲೇಟ್ ಆಗೈತೆ ಆಯಿತಾ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈವನ್ ಬ್ರೇಕ್ಫಾಸ್ಟು ಮಾಡಿರಲಿಲ್ಲ, ಅಡುಗೆನೂ ಮಾಡಿರಲಿಲ್ಲ, ನಾನು ಆಚೆ ತಿನ್ಕೊಂಡ್ವಿ ಬಂದು. ಹಾಗಾಗಿ ವಿಡಿಯೋ ಏನೂ ನೆನಪೇ ಇರಲಿಲ್ಲ ನನಗೆ, ಅದಕ್ಕೆ ವಾರ್ಡಿಗೆ ಬಂದುಬಿಟ್ಟು ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಿಮಗೆ ನಾನು ವಾರ್ಡ್ಮೇಟ್ನ ಪರಿಚಯ ಮಾಡಿಸ್ತೀನಿ. ಅವ್ನು ಫುಲ್ ನಾಚ್ಕೋತಾ ಇದ್ದಾನೆ. ಸೊ ಅವನಂತೂ ತುಂಬ ಬ್ರಿಲಿಯಂಟ್ ಸ್ಟೂಡೆಂಟು, ಸಿಂಗರು, ಸ್ಪೀಚ್ ಚೆನ್ನಾಗಿ ಮಾಡ್ತಾನೆ, ಆಮೇಲೆ ಟೀಚಿಂಗ್ ಚೆನ್ನಾಗಿ ಮಾಡ್ತಾನೆ. ತುಂಬ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್. ಸೊ ಅವನ ಹೆಸರು ಶಶಿಕುಮಾರ್ ಅಂತ. ನೋಡಿ, ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಇವಾಗ. ವಾರ್ಡಲ್ಲೂ ತುಂಬ ಕೆಲಸ ಮಾಡ್ತಾನೆ ನೋಡಿ, ಹಾಗಂತ ನಾನು ಮಾಡಲ್ಲ ಅನ್ಕೋಬೇಡಿ, ನಾನು ಮಾಡ್ತೀನಿ. ಹೇಳು ಶಶಿ, ವಾರ್ಡ್ ಬಗ್ಗೆ. ಕೆಲಸ ತುಂಬ ಮಾಡ್ತೀಯ ಅಂತ ಗೊತ್ತಾಯಿತು, ಮತ್ತು ವಿಡಿಯೋಲು ಪ್ರೂವ್ ಮಾಡಬೇಕಾಗಿತ್ತು. ಹಾಯ್ ಫ್ರೆಂಡ್ಸ್. ಸೊ ನಮ್ಮದು NRC ವಾರ್ಡು. ಸೊ ನಮ್ಮ ವಾರ್ಡ್ ಬಗ್ಗೆ ಅವ್ನು ಎಕ್ಸ್ಪ್ಲೈನ್ ಮಾಡ್ತಾನಂತೆ. ಈ ವಾರ್ಡ್ ಸ್ಪೆಷಾಲಿಟಿ ಏನು, ಈ ವಾರ್ಡಲ್ಲಿ ಏನು ಇರುತ್ತೆ, ಯಾರಿಗೆ ಅಡ್ಮಿಟ್ ಮಾಡ್ತಾರೆ, ಸೊ ಅದೆಲ್ಲ ನಿಮಗೆ ಹೇಳ್ತೀನಿ. ನಾನು ಹೇಳಲ್ಲ, ನನ್ನ ಫ್ರೆಂಡ್, ನನ್ನ ವಾರ್ಡ್ಮೇಟ್ ಹೇಳ್ತಾನೆ. Oh love, what I won't do. Oh, you got me chasing waterfall. Oh, you got me chasing waterfall. All of the times I've been there, times I came through. ಶಶಿ, ಈ ವಾರ್ಡ್ ಬಗ್ಗೆ ಹೇಳು, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡು. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ನ್ಯೂಟ್ರಿಷನ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂದರೆ NRC ವಾರ್ಡಿಗೆ ಪೋಸ್ಟಿಂಗ್ ಬಂದಿದ್ದೀವಿ. ಅಂದರೆ ಆಸ್ ಪರ್ ಅವರ್ ಕ್ಲಿನಿಕಲ್ ರೊಟೇಷನ್ನು ಇವತ್ತು ನಾವು NRC ವಾರ್ಡಿಗೆ ಬಂದಿದ್ದೀವಿ. ಈ NRC ವಾರ್ಡ್ ಅಂದರೆ ಏನು ಅಂದರೆ ಇಲ್ಲಿ ಯಾವ ಥರದ ಪೇಷಂಟ್ಸ್ನ ಅಡ್ಮಿಟ್ ಮಾಡ್ಕೊತಾರೆ, ಅನ್ನೋದನ್ನು ನಾವು ಸಿಂಪಲ್ಲಾಗಿ ಹೇಳ್ತಾ ಹೋಗ್ತೀನಿ. ಇದು ನ್ಯೂಟ್ರಿಷನಲ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತಂದರೆ ಯಾವ ಮಕ್ಕಳು ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಅಂತಂದರೆ ಅಪೌಷ್ಟಿಕತೆಯಿಂದ ಬಳಲ್ತಿರ್ತಾರೋ ಅಂಥ ಮಕ್ಕಳಿಗೆ ಇಲ್ಲಿ ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆ ಇದೆ. ಈಗ ಸಾಮಾನ್ಯವಾಗಿ ಮಗು ಹುಟ್ಟಿದಾಗ 2.5 to 3.5 kg ವೇಟ್ ಇರಬೇಕು, ಅದು ನಾರ್ಮಲ್ ವೇಟು. ಯಾವ ಮಗುವಿನ ವೇಟು 2.5ಗಿಂತ ಕಡಿಮೆ ಇರುತ್ತೋ ಅವರಿಗೆಲ್ಲ ಆ ಟೈಮಲ್ಲಿ ಲೋ ಬರ್ತ್ ವೇಟ್ ಅಂತ ಕಾಂಪ್ಲಿಕೇಶನ್ಸ್ ಎಲ್ಲ ಆಗಿರುತ್ತೆ. ಆ ಟೈಮಲ್ಲಿ ಅವರು ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ. ಆದರೆ ಈ ಟೈಮಲ್ಲಿ ಅಂದರೆ 6 years 7 years ಈ ಥರ ಆದಾಗ ಮಕ್ಕಳು ಏನಿರುತ್ತೆ ಆ ಕಾಂಪ್ಲಿಕೇಶನ್ಸೇ ಅವರಿಗೆ ಕಂಟಿನ್ಯೂ ಆದಾಗ ಈ ಟೈಮಲ್ಲೂ ಕೂಡ ಅವರು ಒಂದು ಸ್ವಲ್ಪ ಡಿಫಿಷಿಯನ್ಸಿಯಿಂದ, ಒಂದು ಸ್ವಲ್ಪ ರೋಗಗಳಿಂದ ಅವರು ಬಳಲ್ತಿರ್ತಾರೆ. ಅಂಥ ಮಕ್ಕಳನ್ನ ಫೈಂಡ್ ಔಟ್ ಮಾಡಿಬಿಟ್ಟು ಅವರ ಬಾಡಿ ವೇಟ್ ಇಂಪ್ರೂವ್ ಆಗಲಿ, ಅವರ ಹೆಲ್ತ್ ಚೆನ್ನಾಗಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಗೌರ್ಮೆಂಟಿಂದಲೇ ಏನು ಮಾಡಿದ್ದಾರೆ, NRC ಅಂದರೆ ನ್ಯೂಟ್ರಿಷನಲ್ ರಿಹ್ಯಾಬಿಲಿಟೇಷನ್ ಸೆಂಟರ್. ಇಂಥ ವಾರ್ಡ್ಗಳಿಗೆ ಅವರು ಅಂಗನವಾಡಿಗಳಲ್ಲಾಗಿರ್ಬೋದು ಅಥವಾ ಸ್ಕೂಲ್ಗಳಲ್ಲಾಗಿರ್ಬೋದು ಲೋ ಬರ್ತ್ ವೇಟ್ ಮಕ್ಕಳನ್ನ ಫೈಂಡ್ ಔಟ್ ಮಾಡಿಬಿಟ್ಟು ಇಲ್ಲಿಗೆ ಕಳಿಸ್ಕೊಡುವಂಥ ವ್ಯವಸ್ಥೆ ಇದೆ. ಇಲ್ಲಿ ಬಂದಾಗ ಏನು ಮಾಡ್ತಾರೆ, ಅಡ್ಮಿಷನ್ ತೊಗೋತಾರೆ, ಬ್ಲಡ್ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಮಾಮೂಲಿ HB ಲೆವೆಲ್ ಕಡಿಮೆ ಇರುತ್ತೆ ಅಥವಾ
ಹೀಮೋಗ್ಲೋಬಿನ್ ಲೆವೆಲ್ ಕಡಿಮೆ ಇರುತ್ತೆ, RBC ಲೆವೆಲ್ ಕಡಿಮೆ ಇರುತ್ತೆ. ಅಂಥ ಮಕ್ಕಳಿಗೆ ಏನು ಮಾಡ್ತಾರೆ, ಇಲ್ಲಿ ಇದೇ NRC ವಾರ್ಡಲ್ಲಿಯೇ ಫುಡ್ನ ಪ್ರಿಪೇರ್ ಮಾಡ್ತಾರೆ ಆ್ಯಸ್ ಪರ್ ರಿಕ್ವೈರ್ಮೆಂಟ್ಸ್ ಏನಿದೆ ಮಕ್ಕಳಿಗೆ. ಅಂಥ ಮಕ್ಕಳಿಗೆಲ್ಲ ಏನು ಮಾಡ್ತಾರೆ, ಇಲ್ಲೇ ಪ್ರಿಪೇರ್ ಮಾಡಿದಂಥ ಫುಡ್ಡನ್ನು, ಒಳ್ಳೆ ನ್ಯೂಟ್ರಿಷನಲ್ ಫುಡ್ನ, ಪೌಷ್ಟಿಕ ಆಹಾರವನ್ನು ಏನು ಮಾಡ್ತಾರೆ ಆ ಮಕ್ಕಳಿಗೆ ಕೊಡಲಾಗ್ತದೆ. ಇದರಿಂದ ಏನಾಗುತ್ತೆ, ಡೇ ಬೈ ಡೇ ಬಾಡಿ ವೇಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಡೈಲಿ ಬಾಡಿ ವೇಟ್ ಕೂಡ ಚೆಕ್ ಮಾಡ್ತಾರೆ, ಇದರಿಂದ ಇಂಪ್ರೂವ್ಮೆಂಟ್ಸ್ ಕೂಡ ಗೊತ್ತಾಗುತ್ತೆ. ಅದೇ ರೀತಿ ಮೆಡಿಕೇಷನ್ ಕೂಡ ಕೊಡ್ತಿರ್ತಾರೆ. ಇದರಿಂದ ಏನಾಗುತ್ತೆ, ಮಗುವಿಂದು ದಿನದಿಂದ ದಿನಕ್ಕೆ ಬಾಡಿ ವೇಟ್ ಇನ್ಕ್ರೀಸ್ ಆದಂಗೆಲ್ಲ ಮಗು ಇಂಪ್ರೂವ್ ಆಗುತ್ತೆ. ಅದೇ ರೀತಿ ಒಂದು ಸ್ವಲ್ಪ ಅವರ ಒಂದು ಕಾಂಪ್ಲಿಕೇಶನ್ಸ್ ಏನೇನು ಆಗ್ಬೋದು, ಯಾವ್ಯಾವ ಥರ ಕೇಸಸ್ ಇಲ್ಲಿ NRC ವಾರ್ಡಿಗೆ ಬರ್ಬೋದು. ಈಗ ಇವತ್ತು ಒಂದು 6 ಕೇಸಸ್ ಇದೆ. ಅದರಲ್ಲಿ ಬ್ರೋಂಕೋನಿಮೋನಿಯಾ ಅಂತ ಒಂದು ಕೇಸು, ಅನಿಮಿಯಾ ಅಂತ ಒಂದು ಕೇಸು, ಆರ್ಥರೈಟಿಸ್ ಅಂತ ಒಂದು ಕೇಸು. ಬ್ರೋಂಕೋನಿಮೋನಿಯಾ ಅಂದರೆ ಏನು, ಅದು ಒಂದು ಟೈಪ್ ಆಫ್ ನಿಮೋನಿಯಾ. ಅದು ಬ್ರೋಂಕೈ ಮತ್ತು ನಮ್ಮ ಲಂಗ್ಸ್ಗೆ ಎಫೆಕ್ಟ್ ಮಾಡುತ್ತೆ. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರ್ಬೋದು, ವೈರಲ್ ಇನ್ಫೆಕ್ಷನ್, ಫಂಗಲ್ ಇನ್ಫೆಕ್ಷನ್. ಇದರಿಂದ ಏನಾಗುತ್ತೆ, ಬ್ರೋಂಕೈ ಮತ್ತು ಲಂಗ್ಸ್ಗೆ ಇನ್ಫೆಕ್ಷನ್ ಆಗಿಬಿಟ್ಟು ಸಿಂಪ್ಟಮ್ಸ್ ಏನೇನು ಇರ್ಬೋದು ಅಂದರೆ ಕಾಫ್ ಇರುತ್ತೆ, ಫೀವರ್ ಬರುತ್ತೆ, ಆಮೇಲೆ ಶಾರ್ಟ್ನೆಸ್ ಆಫ್ ಬ್ರೀತ್ ಇರುತ್ತೆ. ಇದೆಲ್ಲ ಸಿಂಪ್ಟಮ್ಸು ಮನೇಲಿ ಆ ಮಕ್ಕಳು ಇದೆಲ್ಲ ಸಿಂಪ್ಟಮ್ಸ್ ಇದೆ ಅಂತ ಅಂದಾಗ ಪೇರೆಂಟ್ಸು ಅವನ್ನ ಅರ್ಲಿಯಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದು ಇನಿಷಿಯಲ್ ಟ್ರೀಟ್ಮೆಂಟ್ನ ತೊಗೋಬೇಕು. ಅದೇ ರೀತಿ ಮತ್ತು ಇನ್ನೊಂದು ಅನಿಮಿಯಾ ಕೇಸ್ ಅಂತಂದರೆ ಬ್ಲಡ್ಡಲ್ಲಿ RBC ಲೆವೆಲ್ ಕಡಿಮೆ ಇರುತ್ತೆ ಕಂಟೆಂಟ್ಸು, ಮತ್ತು ಹೀಮೋಗ್ಲೋಬಿನ್ ಕೂಡ ಕಡಿಮೆ ಇರುತ್ತೆ. ಅಂಥ ಪೇಷಂಟ್ಸು, ಅಂಥ ಮಕ್ಕಳಿಗೂ ಕೂಡ ಇಲ್ಲಿ ಒಳ್ಳೆಯ ಪೌಷ್ಟಿಕ ಆಹಾರವನ್ನು ನೀಡಲಾಗುತ್ತೆ. ಅದೇ ರೀತಿ ಆರ್ಥರೈಟಿಸ್ ಅಂತ ಕೇಸಸ್ ಇದೆ. ಹೀಗೆ ಸುಮಾರು ಕೇಸಸ್ಸು ಈ NRC ವಾರ್ಡಲ್ಲಿ ಅಡ್ಮಿಟ್ ಆಗಿರ್ತಾರೆ. ಸೊ ಈ ಮೂಲಕ ಎಲ್ರಿಗೂ, ಎಲ್ಲ ತಾಯಂದ್ರಿಗೂ ಹೇಳೋದು ಏನಂದರೆ, ನೀವು ಈಗಿನ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ ತಾಯಂದಿರು ಅಂತಂದರೆ, ತಮ್ಮ ಬಾಡಿ ಇಮೇಜ್ನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಅವರು ಚೆನ್ನಾಗಿರಬೇಕು, ನಾವು ಹೆಂಗೆ ಕಾಣಬೇಕು ಅಂತ ಅನ್ನೋದಕ್ಕೋಸ್ಕರ ಏನು ಮಾಡ್ತಾರೆ, ಅವರು ಪ್ರೆಗ್ನೆನ್ಸಿ ಟೈಮಲ್ಲೇ ಏನೇನೋ ಒಂದು ಸ್ವಲ್ಪ ಪ್ರಿಕಾಷನ್ಸ್ನ ತೊಗೋತಿರ್ತಾರೆ. ಊಟ ಮಾಡೋದಿಲ್ಲ, ಕರೆಕ್ಟಾಗಿ ನೀರು ಕುಡಿಯೋದಿಲ್ಲ, ಚೆಕಪ್ ಮಾಡಿಸೋದಿಲ್ಲ, ಇನ್ಫೆಕ್ಷನ್ಸ್ ಆಗುತ್ತೆ, ವಿಟಮಿನ್ ಡಿಫಿಷಿಯನ್ಸೀಸ್ ಇರುತ್ತೆ. ಈ ಥರ ಆದಾಗ ಏನಾಗುತ್ತೆ, ಅದು ಮಕ್ಕಳಿಗೆ ಅಟ್ ದಿ ಟೈಮ್ ಆಫ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾಗುತ್ತೆ, ಅವರು ಈ ಥರ ಎಲ್ಲ ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲ ಮಕ್ಕಳಿಗೆ ಕಾಂಪ್ಲಿಕೇಶನ್ ಆಗುತ್ತೆ. ಮಗು ಹುಟ್ಟಿದ ಮೇಲೂ ಕೂಡ ರೆಸ್ಪಿರೇಟರಿ ಡಿಸೀಸಸ್ ಬರುವಂಥ ಚಾನ್ಸಸ್ ಇರುತ್ತೆ. ಅದೇ ರೀತಿ ಏನದು ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಆಗುತ್ತೆ. ಬೇರೆ ಬೇರೆ ಬರ್ತ್ ಕಾಂಪ್ಲಿಕೇಶನ್ಸ್ನ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ 6 ಮಂತ್ಸ್ವರೆಗೂ ಮಾಡಲೇಬೇಕು ಅಂತ ಇದೆ. ಆದರೆ ಏನು ಮಾಡ್ತಾರೆ, 1 ಮಂತ್ 2 ಮಂತ್ಸ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಬಾಟಲ್ ಫೀಡ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದಲೂ ಕೂಡ ಮಕ್ಕಳಿಗೆ ಕಾಂಪ್ಲಿಕೇಶನ್ ಆಗುತ್ತೆ. ಬ್ಯೂಟಿ ಕಾನ್ಸಿಯಸ್ನೆಸ್ಸು, ಬಾಡಿ ಶೇಪು ಎಲ್ಲ ಬದಿಗಿಟ್ಬಿಟ್ಟು ಮಕ್ಕಳು ಚೆನ್ನಾಗಿರಲಿ ಅಂತ ಯೋಚನೆ ಮಾಡಿ ಒಳ್ಳೆ 6 ಮಂತ್ಸ್ವರೆಗೂ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಕೊಡಬೇಕು. ಅವ್ರ ಮಕ್ಕಳ ಜೊತೆ ನೀವು ಕೂಡ ನಿಮ್ಮ ಹೆಲ್ತ್ ಚೆನ್ನಾಗಿ ನೋಡ್ಕೊಂಡಾಗ ಮಾತ್ರ ಮಕ್ಕಳು ಆರೋಗ್ಯವಾಗಿ ಇರ್ತಾರೆ. ಅದಕ್ಕೆ ಆದಷ್ಟು ಒಳ್ಳೆಯ ಥರ ಊಟ ಮಾಡಿ ಚೆನ್ನಾಗಿರಿ, ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ. NRC ವಾರ್ಡಿಗೆ ಬರೋದು ತಪ್ಪುತ್ತೆ. ಥ್ಯಾಂಕ್ ಯು.